ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ಒಂದು ಮರ 25 ಮರಗಳ ಕೆಲಸ ಮಾಡುವಂತಹ ಮರ ಆಗಿದೆ. ಅಂದ್ರೆ 25 ಮರಗಳು ನಮ್ಗೆ ಏನೋ ಆಮ್ಲಜನಕವನ್ನ ಕೊಡ್ತವೆ. ಅಷ್ಟು ಆಮ್ಲಜನಕವನ್ನ ಕೊಡುವ ಶಕ್ತಿ ಈ ಮರಕ್ಕೆ ಇದೆ. ಈ ಮರವನ್ನ ಭಾರತದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಗಾಳಿಯನ್ನ ಶುದ್ಧಗೊಳಿಸುವಂತಹ ಹೊಸ ತಂತ್ರಜ್ಞಾನ ಭಾರತದಲ್ಲಿ ಈಗ ರೆಡಿಯಾಗಿದೆ. ಹಾಗಾದ್ರೆ ಯಾವುದು ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ತಾ ಇದ್ರ. ಆದಷ್ಟು ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಯಾಕೆಂದ್ರೆ ಇದೊಂದು ಹೊಸ ತಂತ್ರಜ್ಞಾನ. ಈ ಸೌರಶಕ್ತಿಯಿಂದ ಈ ಒಂದು ತಂತ್ರಜ್ಞಾನ ಕೆಲಸ ಮಾಡುತ್ತೆ. ಹಾಗೇನೆ CO2 ಹೀರಿಕೊಳ್ಳುವ ಭಾರತದ ಮೊದಲ ಟ್ರೀ ಇದು. ಇದನ್ನ ಕೇಳಿದಿರಾ ನೀವು? ಕೇಳಿಲ್ಲ ಅಂದ್ರೆ ಖಂಡಿತ ಪೂರ್ತಿಯಾಗಿ ಈ ಒಂದು ಮರದ ಬಗ್ಗೆ ತಿಳಿದುಕೊಳ್ಳಿ. ಸ್ನೇಹಿತರೆ, ಆಲ್ಗೆ ಟ್ರೀ ಏನಿದು? ಆಲ್ಗೆ ಟ್ರೀ ಅಂದ್ರೆ ಭಾರತದ ಮೊದಲ ಆಲ್ಗಿ ಟ್ರೀ ಭೋಪಾಲ್ನಲ್ಲಿ ಸ್ಥಾಪನೆ ಆಗಿದೆ. ಈ ಮರ 25 ಮರಗಳ ಕೆಲಸ ಮಾಡುವಂತಹ ಶಕ್ತಿಯನ್ನ ಒಳಗೊಂಡಿದೆ. ಭಾರತದಲ್ಲಿ ಮೊದಲ ಬಾರಿಗೆ ಆಲ್ಗೆ ಟ್ರೀ ಸ್ಥಾಪನೆ ಆಗಿದೆ. ಗಾಳಿಯನ್ನ ಶುದ್ಧಗೊಳಿಸುವಂತಹ ಹೊಸ ತಂತ್ರಜ್ಞಾನ ಇದು. ಗಾಳಿಯನ್ನ ಶುದ್ಧಗೊಳಿಸುವಂತಹ ತಂತ್ರಜ್ಞಾನ ಯಾರಿಗೆ ತಾನೇ ಬೇಡ ಹೇಳಿ? ನಗರಗಳಿಗಂತೂ ತುಂಬಾನೇ ಅವಶ್ಯಕತೆ ಇರುವಂತಹದ್ದು. ವಾಯು ಮಾಲಿನ್ಯಕ್ಕೆ ಭೂಪಾಲ್ನ ಸೂಪರ್ ಪರಿಹಾರ ಇದಾಗಿದೆ. ಆಲ್ಗಿ ಟ್ರೀ ಅಂದ್ರೆ ಏನು? ಇದು ಹೇಗೆ ಕೆಲಸ ಮಾಡುತ್ತೆ? ಭಾರತದಲ್ಲಿ ಹೊಸ ಗ್ರೀನ್ ಟೆಕ್ನಾಲಜಿ ವೈರಲ್ ಆಗಿದೆ. ಹಾಗಾದ್ರೆ ಏನಿದು? ಕೇವಲ ಒಂದು ಆಲ್ಗಿ ಟ್ರೀ 25 ಮರಗಳ ಶಕ್ತಿ ಹೊಂದಿದ್ಯಾ? ಈ ಯಂತ್ರ ಗಾಳಿಯನ್ನ ಶುದ್ಧಗೊಳಿಸುತ್ತಾ? ಭೂಪಾಲ್ನಲ್ಲಿ ಪರಿಸರ ಸ್ನೇಹಿ ಹೊಸ ಆವಿಷ್ಕಾರ ಆಗಿದೆ. ಭವಿಷ್ಯದ ಮರ ಇದೇನಾ? ಬನ್ನಿ ಈ ಒಂದು ಆಲ್ಗೆ ಟ್ರೀ ಬಗ್ಗೆ ತಿಳಿದುಕೊಳ್ಳೋಣ. ಸೌರಶಕ್ತಿಯಿಂದ ಕೆಲಸ ಮಾಡುವಂತಹ ಈ ಆಲ್ಗೆ ಟ್ರೀ CO2 ಅನ್ನ ಹೀರಿಕೊಳ್ಳುವಂತಹ ಭಾರತದ ಮೊದಲ ಆಲ್ಗೆ ಟ್ರೀ ಆಗಿದೆ. ನಗರಗಳ ಭವಿಷ್ಯ ಬದಲಾಯಿಸುವ ಗ್ರೀನ್ ತಂತ್ರಜ್ಞಾನ ಇದು. ಬನ್ನಿ, 25 ಮರಗಳ ಕೆಲಸ ಮಾಡುವ ಯಂತ್ರ, ಭಾರತದ ಮೊದಲ ಆಲ್ಗೆ ಟ್ರೀ, ಗಾಳಿ ಶುದ್ಧ ಮಾಡುವ ಸೂಪರ್ ಟ್ರೀ, ಭವಿಷ್ಯದ ಮರ ಬಗ್ಗೆ ಇವತ್ತಿನ ದಿನ ನಾವು ತಿಳ್ಕೊಳ್ತಾ ಇದ್ವಿ. ಈ ಒಂದು ಮರದಿಂದ ನಗರಗಳನ್ನ ಉಳಿಸಬಹುದಾ? ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಳ್ತಾ ಇದ್ದೀನಿ. ಯಾವುದರ ಪರವಾಗಿ ಅಂದ್ರೆ, ಇನ್ನೇನು ಜೂನ್ 5 ಪರಿಸರ ದಿನಾಚರಣೆ ಆರಂಭ ಆಗ್ತಾ ಇದೆ. ಬನ್ನಿ ಈ ಒಂದು ಸಂದರ್ಭದಲ್ಲಿನೇ ನಾವು ಈ ಒಂದು ಮರದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಭೋಪಾಲ್ ನಗರದಲ್ಲಿ ಭಾರತದ ಮೊದಲ ಆಲ್ಗೆ ಟ್ರೀಯನ್ನ ಸ್ಥಾಪಿಸಲಾಗಿದೆ. ಈ ವಿಶೇಷ ತಂತ್ರಜ್ಞಾನವನ್ನ ವಾಯು ಮಾಲಿನ್ಯ ಕಡಿಮೆ ಮಾಡಲು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳಲು ಬಳಸಲಾಗ್ತಾ ಇದೆ. ಇದನ್ನ ಸ್ವಾಮಿ ವಿವೇಕಾನಂದ ಉದ್ಯಾನದಲ್ಲಿ ಸ್ಥಾಪಿಸಲಾಗಿದೆ. ಏನು ಈ ಆಲ್ಗಿ ಟ್ರೀ ಅಂದ್ರೆ? ಇದೊಂದು ಸಾಮಾನ್ಯವಾದಂತಹ ಮರ ಅಲ್ಲ. ಮೈಕ್ರೋ ಆಲ್ಗಿ ಬಳಸಿ ಗಾಳಿಯನ್ನ ಶುದ್ಧಗೊಳಿಸುವಂತಹ ಯಂತ್ರ ಇದು. ಸೂರ್ಯನ ಬೆಳಕಿನ ಸಹಾಯದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಂಡು ಆಮ್ಲಜನಕ ಬಿಡುಗಡೆ ಮಾಡುವಂತಹ ಯಂತ್ರ ಇದು. ಸೌರಶಕ್ತಿಯಿಂದ ಈ ಒಂದು ಆಲ್ಗೆ ಮರ ಅಥವಾ ಸೋಲಾರ್ ಎನರ್ಜಿಯಿಂದ ಈ ಆಲ್ಗೆ ಮರ ಕಾರ್ಯನಿರ್ವಹಿಸುತ್ತೆ. ಸುಮಾರು 25 ದೊಡ್ಡ ದೊಡ್ಡ ಮರಗಳಷ್ಟು ಕಾರ್ಬನ್ ಹೀರಿಕೊಳ್ಳುವ ಸಾಮರ್ಥ್ಯವನ್ನ ಒಳಗೊಂಡಿದೆ. ವರ್ಷಕ್ಕೆ ಸುಮಾರು 1.5 ಟನ್ CO2 ಹೀರಿಕೊಳ್ಳುತ್ತೆ ಈ ಮರ. ಸುಮಾರು ಈ ಯಂತ್ರವನ್ನ ಯಾರು ಅಭಿವೃದ್ಧಿ ಪಡಿಸಿದ್ರು ಅಂದ್ರೆ, ಮಾಲಿನ್ಯವನ್ನ 40ರಿಂದ 55ರ ಮಟ್ಟಿಗೆ ಕಡಿಮೆ ಮಾಡುವಂತಹ ಶಕ್ತಿ ಈ ಮರಕ್ಕೆ ಇದೆ. ಹಾಗಾದ್ರೆ ಈ ಮರವನ್ನ ಅಭಿವೃದ್ಧಿ ಪಡಿಸಿದ್ದು ಯಾರು ಅಂದ್ರೆ, ಈ ತಂತ್ರಜ್ಞಾನವನ್ನ ಮಶ್ರೂಮ್ ವರ್ಲ್ಡ್ ಗ್ರೂಪ್ ಅಭಿವೃದ್ಧಿ ಪಡಿಸಿದೆ. ನಗರ ಪ್ರದೇಶಗಳಲ್ಲಿ ವಾಯು ಮಾಲಿನ್ಯ ಕಡಿಮೆ ಮಾಡಲು ಈ ಮರ ಸಹಾಯ ಮಾಡುತ್ತೆ. ಮರ ನೆಡುವ ಜಾಗ ಕಡಿಮೆ ಇರುವ ಕಡೆಗಳಲ್ಲಿ ಇದು ಉಪಯುಕ್ತ ಆಗಿದೆ. ಅಂದ್ರೆ ನಾವೆಲ್ಲ ಸಿಟಿಗಳಲ್ಲಿ ನೋಡಿದಾಗ, ನಗರಗಳಲ್ಲಿ ನೋಡಿದಾಗ ಎಲ್ಲಾ ಕಡೆ ಕೂಡ ದೊಡ್ಡ ದೊಡ್ಡ ಕಾಂಕ್ರೀಟ್ ಬಿಲ್ಡಿಂಗ್ಸ್, ಮರಗಳೇನೆ ನಮ್ಗೆ ಕಾಣಸಿಗಲ್ಲ. ಅಂತಹ ಸ್ಥಳಗಳಲ್ಲಿ ಈ ಒಂದು ಆಲ್ಗೆ ಮರವನ್ನ ಬೆಳೆಸಲು ಉಪಯುಕ್ತವಾದಂತಹದ್ದು. ಪರಿಸರ ಸಂರಕ್ಷಣೆಗೆ ಹೊಸ ತಂತ್ರಜ್ಞಾನ ಆಗಿದೆ ಈ ಆಲ್ಗೆ ಟ್ರೀ. ಸ್ವಚ್ಛ ಗಾಳಿ ಮತ್ತು ಹಸಿರು ಪರಿಸರಕ್ಕೆ ಕೂಡ ಈ ಆಲ್ಗೆ ಟ್ರೀ ಸಹಕಾರಿಯಾಗಿದೆ.
ಭಾರತದ ಮೊದಲ ಆಲ್ಗೆ ಟ್ರೀ ಭೂಪಾಲ್ನಲ್ಲಿ ಸ್ಥಾಪಿಸಿರುವಂತಹ ಈ ಪರಿಸರ ಮಾಲಿನ್ಯದ ಸಂದರ್ಭದಲ್ಲಿ ಈ ಮರ ಗಾಳಿಯನ್ನ ಶುದ್ಧಗೊಳಿಸುತ್ತೆ. ಸೌರಶಕ್ತಿಯಿಂದ ಈ ಯಂತ್ರ ಕೆಲಸ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳುತ್ತೆ. ಪರಿಸರ ರಕ್ಷಣೆಗೆ ಇದು ಸಹಾಯಕ ಆಗಿದೆ. ಹಾಗಾದ್ರೆ ಈ ಆಲ್ಗೆ ಟ್ರೀಯನ್ನ ಯಾರು ಯಾವಾಗ ಕಂಡು ಹಿಡಿದ್ರು ಅದನ್ನು ಕೂಡ ಇತಿಹಾಸವನ್ನ ಕೂಡ ನಾನು ತಿಳ್ಕೊಳ್ಳೋಣ. ಆಲ್ಗೆ ಟ್ರೀ ಎಂಬ ಪರಿಕಲ್ಪನೆ ಒಂದು ವ್ಯಕ್ತಿಯಿಂದ ಮಾತ್ರ ಕಂಡುಹಿಡಿದಂತಹದ್ದಲ್ಲ. ಇದು ವಿಜ್ಞಾನಿಗಳು ಮತ್ತು ಪರಿಸರ ತಜ್ಞರು ಹಲವು ವರ್ಷಗಳ ಸಂಶೋಧನೆಯ ಮೂಲಕ ಅಭಿವೃದ್ಧಿಪಡಿಸಿದಂತಹ ಒಂದು ತಂತ್ರಜ್ಞಾನ ಆಗಿದೆ. ಆಲ್ಗೆ ಟ್ರೀ ಎಂಬ ಗಾಳಿ ಶುದ್ಧೀಕರಣ ವ್ಯವಸ್ಥೆಯನ್ನ ಜನಪ್ರಿಯಗೊಳಿಸಿದ ಮೊದಲ ಪ್ರಮುಖ ಯೋಜನೆಗಳು ಅಂದ್ರೆ ಯುರೋಪ್ ದೇಶಗಳಲ್ಲಿ. ಇದು ಆರಂಭ ಆಗಿದ್ದೇನೆ ಮೊದಲಿಗೆ ಯುರೋಪ್ ದೇಶಗಳಲ್ಲಿ. 2012ರಿಂದ 2015 ಅವಧಿಯಲ್ಲಿ ಯುರೋಪ್ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ಮೈಕ್ರೋ ಆಲ್ಗೆ ಬಳಸಿ ಗಾಳಿ ಶುದ್ಧೀಕರಣದ ಪ್ರಯೋಗಗಳು ಆರಂಭ ಆಗ್ತವೆ. ವಿಶೇಷವಾಗಿ ಮೆಕ್ಸಿಕೋದ ಬಯೋ ಅರ್ಬನ್ ಯೋಜನೆ ಪ್ರಸಿದ್ಧಿಯಾಗಿದೆ. ನಂತರ ಸರ್ಬಿಯಾ ದೇಶದ ಲಿಕ್ವಿಡ್ 3 ಎಂಬ ಆಲ್ಗೆ ಟ್ರೀ ಯೋಜನೆಯು ಕೂಡ ವಿಶ್ವದ ಗಮನವನ್ನ ಸೆಳೆಯಿತು. ಭಾರತದಲ್ಲಿ ಯಾವಾಗ ಈ ಆಲ್ಗೆ ಟ್ರೀ ಬಂತು ಅಂದ್ರೆ 2025ರ ಭೋಪಾಲ್ನಲ್ಲಿ ಸ್ಥಾಪಿಸಲಾಯಿತು. ಈ ಒಂದು ಆಲ್ಗೆ ಟ್ರೀಯನ್ನ 2025ರಲ್ಲಿ ಮೊದಲ ಬಾರಿಗೆ ಭೋಪಾಲ್ನಲ್ಲಿ ಸ್ಥಾಪಿಸಲಾಯಿತು. ಇದನ್ನ ಅಭಿವೃದ್ಧಿಪಡಿಸಿದ್ದು ಯಾರು? ಮಶ್ರೂಮ್ ವರ್ಲ್ಡ್ ಗ್ರೂಪ್. ಇನ್ನು ಸರಳವಾಗಿ ಹೇಳಬೇಕು ಅಂದ್ರೆ ಆಲ್ಗೆ ಟ್ರೀ ಒಂದು ಹೊಸ ಪರಿಸರ ಸ್ನೇಹಿ ತಂತ್ರಜ್ಞಾನ ಆಗಿದ್ದು ಮೈಕ್ರೋ ಆಲ್ಗೆ ಬಳಸಿ ಗಾಳಿಯನ್ನ ಶುದ್ಧಿಗೊಳಿಸುವಂತಹ ಉದ್ದೇಶದಿಂದ ವಿಜ್ಞಾನಿಗಳು ಇದನ್ನ ಅಭಿವೃದ್ಧಿಪಡಿಸಿದ್ದಾರೆ. ಇದಾಗಿದೆ ಸ್ನೇಹಿತರೆ ಜೂನ್ 5ರಂದು ಆಚರಿಸುವಂತಹ ಪರಿಸರ ದಿನಾಚರಣೆಯ ಪ್ರಯುಕ್ತ ಭಾರತದ ಮೊದಲ ಆಲ್ಗೆ ಟ್ರೀ ಸ್ವಚ್ಛ ಗಾಳಿ ಸ್ವಚ್ಛ ಭವಿಷ್ಯ, ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುವ, ಆಮ್ಲಜನಕ ಬಿಡುಗಡೆ ಮಾಡುವ 25 ದೊಡ್ಡ ಮರಗಳ ಪ್ರಯೋಜನವನ್ನ ನೀಡುವಂತಹ, ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುವಂತಹ, ಮಾಲಿನ್ಯವನ್ನ ಕಡಿಮೆ ಮಾಡುವಂತಹ ಆಲ್ಗೆ ಟ್ರೀ ಬಗ್ಗೆ ಈ ಒಂದು ವಿಶೇಷ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. ಇದು ಇರುವಂತಹದ್ದು ಎಲ್ಲಿ ಅಂದ್ರೆ ಭೋಪಾಲ್ನಲ್ಲಿ ಸ್ವಾಮಿ ವಿವೇಕಾನಂದ ಉದ್ಯಾನದಲ್ಲಿ ಈ ಆಲ್ಗೆ ಟ್ರೀಯನ್ನ ಸ್ಥಾಪನೆ ಮಾಡಿದ್ದಾರೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಲ್ಗೆ ಟ್ರೀ ಸ್ಥಾಪನೆ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರವನ್ನ ಪರಿಸರ ಮಾಲಿನ್ಯದ ಪ್ರಯುಕ್ತ ತಿಳಿಸ್ಕೊಡ್ತಾ ಇದೀನಿ. ಅದುವರೆಗೂ ಎಲ್ರಿಗೂ ಕೂಡ ಧನ್ಯವಾದಗಳು. ಟೇಕ್ ಕೇರ್. ಥ್ಯಾಂಕ್ ಯು.